ಎಲ್ಲರಿಗೂ ನಮಸ್ಕಾರ. ಇವತ್ತಿದ್ದವರು ನಮ್ಮ ಜೊತೆಯಲ್ಲಿ ನಾಳೆ ಇರ್ತಾರೆ ಅಂತಂದು ಗ್ಯಾರಂಟಿನೇ ಇಲ್ಲ. ನನ್ನ ಜೀವನದಲ್ಲೂ ಕೂಡ ಅದೇ ಥರದ್ದೇ ಘಟನೆ ನಡೆದೋಯ್ತು. ಯಾವಾಗಲೂ ಸದಾಕಾಲ ಖುಷಿಯಾಗಿ ಇರ್ತಕ್ಕಂಥ ನನಗೆ ನನ್ನ ಒಂದು ಸಕ್ಸಸ್ಗೆ ಕಾರಣರಾದವರು ನಮ್ಮ ಮಿಸ್ಸಸ್ ಅವರ ತಾಯಿ ಶಾಂತಮ್ಮ. ಅವರು ಕೂಡ ಒಬ್ಬರು. ಅವರು ಮೊನ್ನೆ ಇದ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಟ್ರು. ಇವತ್ತಿಗೆ ಸುಮಾರು ದಿನವೇ ಆಗೋಯ್ತು. ಅದಾದಮೇಲಿಂದ ನಾನು ಯಾವುದೇ ಥರದ್ದು ವೀಡಿಯೋನ ಮಾಡಿರಲಿಲ್ಲ. ನಂತರ ನನಗೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು, ಸಹೋದ್ಯೋಗಿಗಳು ಮತ್ತು ಕಲರ್ಸ್ ಕನ್ನಡ ಟೀಮ್ನವರು, ಬಿಗ್ ಬಾಸ್ ಟೀಮ್ನವರು ಮತ್ತು ನಮ್ಮ ಕುಟುಂಬದವರು ಎಲ್ಲರೂ ಬಂದು ನನಗೆ ಆತ್ಮಸ್ಥೈರ್ಯ ತುಂಬಿದರು. ಎಲ್ಲ ಒಂದು ಕಡೆಗೆ ನನಗೆ ಅದು ಸಮಾಧಾನ ಕೊಟ್ಟಿದೆ ಅಂತ ಹೇಳ್ತೀನಿ. ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ನೀವೆಲ್ಲ ನನಗೆ ಆಶೀರ್ವಾದ ಮಾಡ್ತೀರಂತ ನಂಬ್ಕೊಂಡಿದ್ದೀನಿ. ಇನ್ಮೇಲೂ ಕೂಡ ನಾನು ಸದಾಕಾಲ ಯಾವಾಗಲೂ ಲವಲವಿಕೆಯಿಂದ ಇರ್ತೀನಿ. ಯಾವುದೇ ಥರದ್ದು ವೀಡಿಯೋನ ಮಾಡಿರಲಿಲ್ಲ. ನಮ್ಮ ಅತ್ತೆಯವರು ತೀರ್ಕೊಂಡು ಆದಮೇಲೆ ಇನ್ಮೇಲೂ ಕೂಡ ನಿಮ್ಮನ್ನೆಲ್ಲ ರಂಜಿಸ್ತೀನಿ ಅಂತೇಳಿ ಬಯಸ್ತೀನಿ.